ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜಾತಿ ಗಣತಿದು, ಯಾಕಂದ್ರೆ ಮನೆಯವರು ಇನ್ಫಾರ್ಮೇಶನ್ ತಗೋತಾ ಇಲ್ಲ, ಜೊತೆಗೆ ಈ ರೀತಿ ಗೂಂಡಾಗಿರಿಗಳು ಮಾಡ್ತಾ ಇದ್ದಾರೆ. ಹೌದು ಸರ್, ನೆನೆ ಕೂಡ ನಾನು ಮನೇಲಿ ಇರಲಿಲ್ಲ. ನನ್ನ ನಂದೀಶ್ ಅವರ ನಾದಿನಿ ಶಶಾಂಕ್ ಅವ್ರಿಗೆ ಚಿಕ್ಕಮ್ಮ ಆಗಬೇಕು. ಸೊ ನಿನ್ನೆ 9:30 9 ಮುಕ್ಕಾಲು 10 ಗಂಟೆಗೆ ಬಂದು ಸ್ಟಿಕ್ಕರ್ ಏನೋ ಅಂಟಿಸೋದಕ್ಕೆ ಬಂದಿದ್ದಾರೆ. ಯಾರು ಕಸ ಗುಡಿಸೋರು, BBMP ಕಸ ಗುಡಿಸೋರು ಬಂದು ಸ್ಟಿಕ್ಕರ್ನ ಅಂಟಿಸೋದಕ್ಕೆ ಬಂದಿದ್ದಾರೆ. ನಮ್ಮ ಬಾಬಾ ಹೋಗಿ ಕೇಳಿದ್ದಾರೆ. ಸೊ ನಮ್ಮದು ದಾಖಲಾತಿಗಳನ್ನ ಅವ್ರು ವಿತೌಟ್ ಡಾಕ್ಯುಮೆಂಟ್ಸ್ ಏನೂ ತಂದಿಲ್ಲ. ಸೊ ಕಸ ಗುಡಿಸೋರು ಬಂದುಬಿಟ್ಟು ಸ್ಟಿಕ್ಕರ್ನ ಅಂಟಿಸೋದಕ್ಕೆ ಬಂದಿದ್ದಾರೆ. ಸೊ ಈಗ ನಮ್ಮ ರೈಟ್ಸ್ ಇದೆ ಅಲ್ವಾ, ನಾವು ಕೇಳಬೇಕು. ಸೊ ಇದು ಯಾವುದಕ್ಕೆ ಮಾಡ್ತಿದ್ದಾರೆ, ಏನು ಅನ್ನೋದನ್ನು ಕೇಳಿದ್ದಾರೆ. ಸೊ ನಮ್ಮದೇನು ಡಾಕ್ಯುಮೆಂಟ್ ದಾಖಲಾತಿಗಳನ್ನ ತಗೊಳ್ದೆ ಮಾಹಿತಿನ ಪಡೀದೇನೆ ಸೊ ನೀವು ಇದು ಮಾಡ್ತಿರೋ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದನ್ನು ಪೂರ್ಣಗೊಳಿಸಿದ್ದೀವಿ ಅಂತೇಳಿ ಮಾಡೋದು ತಪ್ಪಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಸೊ ಅವ್ರು ನಮ್ಗೆ ಬೈದರು ಅಂತಲೇ ಇವರು ಕೇಳಿದ್ದಾರೆ, ಕೇಳಿರೋದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಹಲ್ಲೆ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟು ಏನು ಮಾಡಿದ್ದಾರೆ, ಸೊ ಒಂದು 10 ನಿಮಿಷದಲ್ಲಿ ಅನಿಸುತ್ತೆ, ಸೊ ಮತ್ತೆ ವಾಪಸ್ ಹೋಗಿದ್ದಾರೆ. ಸೊ ಅದಾದ ನಂತರ ಮತ್ತೆ ಇವ್ರಿಗಿಂತ ಮುಂಚೆನೇ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಜೊತೆಲಿ ಏನು ಮಾತುಕತೆ ನಡೀತೋ ಗೊತ್ತಿಲ್ಲ. ಸೊ ಅಲ್ಲಿ ಮತ್ತೆ ನಮ್ಮ ಅಕ್ಕ ಬಾವ ಅವರೆಲ್ಲ ಹೋಗೋ ಅಷ್ಟರಲ್ಲಿ ಸೊ ರಾಜಿ ಸಂಧಾನ ಮಾಡಿಬಿಟ್ಟು ಕಳಿಸಿದ್ದಾರೆ ಸರ್. ಡಾಕ್ಯುಮೆಂಟ್ಸ್ ಯಾವುದೇ ಥರ ದಾಖಲಾತಿಗಳನ್ನ ಇವ್ರಿಗೂ ತಗೊಂಡಿಲ್ಲ, ರಿಜಿಸ್ಟ್ರೇಷನ್ ಆಗಲಿ ಮಾಡ್ಕೊಂಡಿಲ್ಲ ಕಂಪ್ಲೇಂಟು. ಮತ್ತು ಅವ್ರ ಕಡೆಯಿಂದನೂ ಏನು ಅಪಾಲಜೀಸ್ ಲೆಟರ್ ಆಗಲಿ ಏನೂ ತಗೊಂಡೇನೆ ಸೊ ಇವರನ್ನು ರಾಜಿ ಸಂಧಾನ ಮಾಡಿ ಸೊ ಇನ್ನು ಮುಂದೆ ಅವ್ರು ನಿಮ್ಮ ತಂಟೆಗೆ ಬರಲ್ಲ ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಮೇಡಮ್, ಈಗ ಒಂದು ಕಡೆ BBMP ಹೇಳಿರೋದು ಸರ್ವೆ ಮಾಡಿ ಮನೆಯವ್ರ ಇನ್ಫಾರ್ಮೇಶನ್ ತಗೊಂಡು ಸ್ಟಿಕ್ಕರ್ ಹಾಕ್ಬೇಕಂತ, ಇದು ರ್ಯಾಂಡಮ್ ಆಗಿ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್, ಅದರಿಂದ ಮಾಡಬೇಕಾಗಿರೋ ಸರ್ವೆ ಸರಿಯಾದ ರೀತಿಯಲ್ಲಿ ಸರಿಯಾದ ನೀತಿ ನಿಯಮಗಳ ಪ್ರಕಾರ ಆಗಬೇಕು. ಸೊ ಅದು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲದು ಕೂಡ ಏನು ಕಾನೂನು ಪ್ರಕಾರವಾಗಿ ನಡಿಬೇಕು ಅದು ನಡೀಲಿ ಎಲ್ರಿಗೂ ಕೂಡ. ಸೊ ಏನು ಜಾತಿ ಸಮಿತಿ ಇದೆನೋ ಸೊ ಅದು ನಡೀಲಿ ಕಾನೂನು ಪ್ರಕಾರವಾಗಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಈ ರೀತಿ ಎಲ್ಲೂ ಕೂಡ ನಡೀದಾಗೆ ಸರ್ ನಾನು ಕೇಳ್ಕೊಳ್ಳೋದಕ್ಕೆ ಮನವಿ ಮಾಡ್ತೀನಿ ಸರ್. ಆಶಾ ಅಂತ ಸರ್.